ನಮಸ್ಕಾರ. ಇವತ್ತು ನಾವು ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇವತ್ತು ಈ ಥರ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು 2 ಸರ್ತಿ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ, ಈ ಥರ ಬಟ್ಟೆ ಮೇಲೆ ನಾನು ಹಾಕಿಟ್ಟಿದ್ದೆ. ನೋಡಿ, ನೀರೆಲ್ಲ ಬಿಟ್ಟಿದೆ. ಸೊ ನೀರೆಲ್ಲ ಡ್ರೈ ಆಗಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಅಂದರೆ ಬೆಂಡೆಕಾಯಿ ಲೋಳಿ ಥರ ಬರುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಇದು ನೀರನ್ನೆಲ್ಲ ತೆಗೆದುಬಿಡಬೇಕು. ಆಮೇಲೆ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದರದ್ದು ಅಡಿ ಮತ್ತು ತಳ ಮತ್ತು ತುದಿ ಕಟ್ ಮಾಡಿ ಬಿಸಾಡಿ. ಆಮೇಲೆ ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ನಾನು ಸಾಂಬಾರು ಪುಡಿ ನಾನು ಯಾವಾಗ ಸಾಂಬಾರು ಮಾಡ್ತೀನೋ ಆವಾಗಲೇ ಫ್ರೆಶ್ಶಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಮತ್ತು ಒಂದು 5-6 ಮೆಂತೆ, ಆಮೇಲೆ ಜೀರಿಗೆ 1 ಸ್ಪೂನು, 2 ಸ್ಪೂನು ಕೊತ್ತಂಬರಿ ಮತ್ತು ಕಾಳು ಮೆಣಸು ಒಂದು 5-6, ಆಮೇಲೆ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡಿ ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ನಾನು 4 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಕಾವಲಿಗೆ ಎಣ್ಣೆ ಹಾಕ್ಕೊಂಡು ಈ ಬೆಂಡೆಕಾಯಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ಫ್ರೈ ಮಾಡಿದರೆ ಲೋಳಿ ಬರಲ್ಲ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ತೆಂಗಿನ ಎಣ್ಣೆ. ನಾನು ತೆಂಗಿನ ಎಣ್ಣೆನೇ ಹಾಕೋದು. ಸ್ವಲ್ಪ ಬಿಸಿ ಆದಮೇಲೆ ಬೆಂಡೆಕಾಯಿ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಆವಾಗ ಕೈ ಆಡಿಸ್ತಾ ಇದ್ದರೆ ಸಾಕು. ಅಲ್ಲೇ ನಿಂತ್ಕೊಂಡು ಮಾಡ್ತಾ ಇರಬೇಕಂತೇನಿಲ್ಲ. ಇದರೊಟ್ಟಿಗೆ ಬೇರೆ ಕೆಲಸನೂ ಮಾಡ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದನ್ನು ಹಾಕಿಬಿಟ್ಟು ಹೀಗೆ ಕೈ ಆಡಿಸ್ತಾ ಇದ್ದರೆ ಆಯಿತು. ಹೀಗೆ ಮಾಡೋದ್ರಿಂದ ಬೆಂಡೆಕಾಯಿ ಲೋಳೆ ಬರಲ್ಲ. ಈಗ ನಾನು ಇದನ್ನು ಗ್ಯಾಸ್ ಸಣ್ಣ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಸಾಂಬಾರು ಪೌಡ್ರ್ ಮಾಡ್ಕೊಂಡು ಬರ್ತೀನಿ, ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹಿಂಗು, ಹುಣಸೆಹಣ್ಣು, ಆಮೇಲೆ ಟರ್ಮರಿಕ್ ಪೌಡ್ರು, ಇದಿಷ್ಟು ಹಾಕ್ಕೋಬೇಕು. ಇವಾಗ ಇದನ್ನು ನಯವಾಗಿ ಪುಡಿ ಮಾಡ್ಕೊಂಡು ಬರೋಣ. ತೊಗರಿಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದು ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಕುಕ್ಕರಲ್ಲಿ ತೊಗರಿಬೇಳೆ ಬೇಯಿಸ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ಅದನ್ನು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು, ಆಮೇಲೆ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಬೆಂಡೆಕಾಯಿಗಿಲ್ಲಾದರೆ ಉಪ್ಪು ಆಗೋದಿಲ್ಲ. ಅದಕ್ಕೆ ಇದು ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಈಗ ಮಸಾಲೆ ನಾನು ರುಬ್ಕೊಂಡು ಬಂದಿದ್ದೀನಿ.
ಇವಾಗ ಈ ಮಸಾಲೆನ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಕರಿಬೇವು ಆಮೇಲೆ ಸಾಸಿವೆ ಒಗ್ಗರಣೆ ಹಾಕಿದರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಈಗ ಇದು ಅರ್ಧ ಬೆಂದಾಗಿದೆ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ. ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಮತ್ತು ನಾವು ದಾಲ್ ಮತ್ತು ಸಾಂಬಾರಿಗೆ ಅಂತೇಳಿ ಮತ್ತೆ ಹಾಕ್ತೀವಿ. ನೋಡಿ, ಇದು ಇಷ್ಟು ಫ್ರೈ ಆಗಿದೆ. ಈಗಿನ್ನು ಸಾಕು. ಇದನ್ನು ಆಫ್ ಮಾಡಿ ಆಮೇಲೆ ಬೇಯಿಸ್ಲಿಕ್ಕಿದೆ. ಸೊ ಇಷ್ಟು ಮಾಡಿದರೆ ಸಾಕು. ನೋಡಿ, ಬೆಂಡೆಕಾಯಿ ಸರಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇವಾಗ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಅಂದಾಜು ಇರ್ತದಲ್ಲ ಎಷ್ಟಕ್ಕೆ ಎಷ್ಟು ಬೇಕು ಅಂತ, ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಗ್ಯಾಸ್ ಹಚ್ಕೊಂಡು ಒಂದು ಕುದಿ ಬರಲಿ. ಉಪ್ಪು ಇದಕ್ಕೆ ತಾಗಲಿ, ಚೆನ್ನಾಗಿ ಉಪ್ಪು ತಾಗಲಿ. ನೋಡಿ, ಕುದಿ ಬರ್ತಾ ಇದೆ ಚೆನ್ನಾಗಿ. ಚೆನ್ನಾಗಿ ಬರಲಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ. ಮಸಾಲೆ ಸಾಂಬಾರು ಪುಡಿ ಯಾವಾಗಲೂ ನೀವು ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ಸ್ಮೆಲ್ ಹಾಗೇ ಇರುತ್ತೆ. ಆ ಪೌಡ್ರಲ್ಲಿ ತಗೊಳ್ಳುವಾಗ ಅದಕ್ಕೆ ಅಷ್ಟು ಇಷ್ಟು ಸ್ಮೆಲ್ ಇರಲ್ಲ. ಈಗ ಇದು ಕುದಿ ಬರ್ತಾ ಇದೆ. ನಾನು ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ರುಬ್ಬಿರೋದು. ನಿಮಗೆ ಎಷ್ಟು ತೆಳು ಬೇಕೋ, ಎಷ್ಟು ದಪ್ಪ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕೆಲವರಿಗೆ ಸಾಂಬಾರು ದಪ್ಪ ಬೇಕು, ಕೆಲವರಿಗೆ ಸಾಂಬಾರು ತೆಳ್ಳಗೆ ಬೇಕು. ನಿಮ್ಮ ಇಷ್ಟದ ಪ್ರಕಾರ ನೀರು ಹಾಕ್ಕೊಳ್ಳಿ. ಉಪ್ಪು ಖಾರ ನೀರು ಇದೆಲ್ಲ ನೀವು ನಿಮ್ಮ ಇಷ್ಟಕ್ಕೆ ಹಾಕ್ಕೊಳ್ಳಿ. ಇದು ನೋಡಿ, ಲೋಳಿ ಇಲ್ಲವೇ ಇಲ್ಲ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ತೆಂಗಿನೆಣ್ಣೆ,
ನಾನು ಹಿಂಗು ಪೌಡ್ರಿಗೆ ಹಾಕ್ಕೊಂಡು ಇದು ಸಾಂಬಾರು ಪುಡಿಗೆ ಹಾಕ್ಕೊಂಡಿದ್ದೀನಿ, ಅದರಿಂದ ಅದು ಹಿಂಗೆ ತಿರ್ಗಾ ಹಾಕಬೇಕಾಗಿದ್ದಿಲ್ಲ. ಕರಿಬೇವು, ಸಾಸಿವೆ, ಒಗ್ಗರಣೆ. ಚೆನ್ನಾಗಿ ಕುದಿ ಬರಲಿ. ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಅದು ಕುದಿ ಬಂದಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ, ಯಾಕಂದರೆ ನಾವು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ. ಸೊ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಇಷ್ಟು ತೆಳು ಸಾಕು. ಕರಿಬೇವು, ಸಾಸಿವೆ ಪಟ ಅಂತ ಸಿಡಿತಾ ಇದೆ. ಕರಿಬೇವು ಹಾಕ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಅದು ಒಂದು ಸ್ವಲ್ಪ ಒಗ್ಗರಣೆ ಅದಕ್ಕೆ ತಾಗಬೇಕು. ನೋಡಿ ಕುದಿ ಬಂತು, ಇವಾಗ ರೆಡಿ ಆಯಿತು. ಚೆನ್ನಾಗಿ ಕುದಿ ಬಂತು. ಸಾಂಬಾರ್ ರೆಡಿ. ನೀವು ಮಾಡ್ಕೊಂಡು ತಿಂದು ನನಗೆ ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.